ಹೆಲೋ ಆಸ್ಪಿರೆಂಟ್ಸ್, ಗುಡ್ ಮಾರ್ನಿಂಗ್. ಒಂದು ರಿಮೈಂಡರ್ ಇರಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಯಾರ್ಯಾರು ನಾರ್ಸೆಟ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಟೈಮ್ ತುಂಬಾ ಕಡಿಮೆ ಇದೆ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಒಂದು ಸರಿ ನೀವು ಇವಾಗ ಈ ಎಕ್ಸಾಮ್ನ ಮಿಸ್ ಮಾಡಿಕೊಂಡ್ರೆ ಮತ್ತೆ 6 ಮಂತ್ ಆದಮೇಲೆ ಎಕ್ಸಾಮ್ ಬರೀಬೇಕು, ಮತ್ತೆ ಪ್ರಿಪ್ರೇಷನ್ ಮಾಡಬೇಕು. ಸೊ ಆವಾಗ ಮತ್ತೆ ನಿಮಗೆ ಡಿಪ್ರೆಷನ್ ಅನಿಸುತ್ತೆ. ಸೊ ಮೈ ಬೆಸ್ಟ್ ಅಡ್ವೈಸ್ ಈಸ್, ಇದೇ ಎಕ್ಸಾಮ್ನ ಸ್ಟ್ರಾಂಗ್ ಆಗಿ ಓದ್ಕೊಂಡು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ನಿಮಗೆ ಯಾವುದು ಇಷ್ಟನೋ ಆ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಜಾಯ್ನ್ ಆಗಿ, ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಸ್ ಏನಪ್ಪ ಅಂತಂದರೆ, ಈಗ ನಾರ್ಸೆಟ್ಗೆ ಪ್ರಿಪ್ರೇಷನ್ ಆಗ್ತಿರುವಂಥವ್ರು ನೀವು ಆಲ್ರೆಡಿ ತುಂಬಾ ಓದಿರ್ತೀರ. ಸೊ ಅನ್ನೆಸೆಸರಿ ಮತ್ತು ಎಕ್ಸ್ಟ್ರಾ ಬುಕ್ಗಳನ್ನ ರೆಫರ್ ಮಾಡೋದಾಗಲಿ, ಎಕ್ಸ್ಟ್ರಾ ನ್ಯೂ ಕಂಟೆಂಟನ್ನು ಓದೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನೀವು ಇವಾಗ ಏನು ಓದಿದ್ದೀರಾ ಅದೇ ಕಂಟೆಂಟ್ನ ರಿವಿಷನ್ ಮಾಡ್ಕೊಳ್ಳಿ. ಸೊ ನೀವು ರಿವಿಷನ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ಸೊ ಅಂತಹ ಪಾಯಿಂಟ್ಸ್ಗಳನ್ನು ನೀವೊಂದು ಪೇಪರಲ್ಲಿ ಕೀ ಪಾಯಿಂಟ್ಸ್ಗಳನ್ನಾಗಿ ಬರ್ಕೊಳ್ಳಿ. ಎಕ್ಸಾಂಪಲ್, ಇವಾಗ ನಿಮ್ಗೆ ನಾರ್ಮಲ್ ವ್ಯಾಲ್ಯೂಸ್ ಆಯಿತು, ಸ್ಟೆಪ್ಸ್ಗಳಾಯಿತು, ಇಲ್ಲ ಯಾವುದೋ ಒಂದು ಕೀ ಪಾಯಿಂಟ್ಸ್ ನಿಮೋನಿಕ್ಸ್ಗಳಾಯಿತು, ಅಂಥವುಗಳನ್ನ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪೇಪರಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಸೊ ಅದೇನಾಗತ್ತೆ ಅಂತಂದರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಗೆ ಒಂದು 5 days ಇರಬೇಕಾದ್ರೆ ಸೊ ನೀವು ಜಸ್ಟ್ ಮತ್ತೆ ಬುಕ್ನ ಓಪನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಆ ಕೀ ಪಾಯಿಂಟ್ಸ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಮತ್ತೆ ಇನ್ನೊಂದು ಸರಿ ರಿವಿಷನ್ ಆಗುತ್ತೆ. ಸೊ ಇದು ನಾರ್ಸೆಟ್ನ ಪ್ರಿಪ್ರೇಷನ್ ಮಾಡ್ತಿರುವಂಥವ್ರಿಗೆ ಇದೊಂದು ಟಿಪ್ಸು. ಆಮೇಲೆ ಹೊಸದಾಗಿ ಇವಾಗ ಜಸ್ಟ್ ನಾನು 4th ಇಯರ್ ಪಾಸ್ಔಟ್ ಆಗಿ ಇವಾಗ 4 months 5 months ಮುಗಿದಿರೋವಂಥವ್ರಿಗೆ ಏನಪ್ಪ ಅಂತಂದರೆ, ಸೊ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ನಂದು ಇವಾಗ 4th ಇಯರ್ ಮುಗಿದು 6 months ಆಗಿದೆ, ನಾನು 6 months ಓದ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಏನಪ್ಪ ಅಂತಂದರೆ, ನೀವು 4th ಇಯರ್ ಮುಗಿಸ್ಬೇಕಂದ್ರೆ 4 ವರ್ಷ ಬೇಕು ಅಲ್ವಾ? ಸೊ ನೀವು 4 ವರ್ಷ ಓದಿರುವಂತಹ ಸಿಲೆಬಸ್ನ ನಾನು 4 ತಿಂಗಳಲ್ಲಿ ಮುಗಿಸ್ತೀನಿ, ನಾನು 6 ತಿಂಗಳಲ್ಲಿ ಮುಗಿಸ್ತೀನಿ ಅನ್ನೋದು ಹೈಲಿ ಇಂಪಾಸಿಬಲ್. ಯಾಕಂತಂದರೆ ನೀವು ಅಲ್ಲಿ ಓದಿರುವಂತಹ 4 ವರ್ಷದಲ್ಲಿ ಓದಿರುವಂಥ ಸಿಲೆಬಸ್ಸೇ ಬೇರೆ, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಓದ್ತಿರುವಂತಹ ಸಿಲೆಬಸ್ಸೇ ಬೇರೆ, ತುಂಬಾ ಡಿಫ್ರೆಂಟ್ ಆಗುತ್ತೆ. ಮತ್ತು ರಿವಿಷನ್ ಕೂಡ ತುಂಬ ಇಂಪಾರ್ಟೆಂಟು. ಬೈ ಚಾನ್ಸ್ ನಿಮ್ಮದು 6 monthಲ್ಲೇ ಏನಾದರೂ ಸೆಲೆಕ್ಷನ್ ಆದರೆ ಫಸ್ಟ್ ಅಟೆಂಪ್ಟಲ್ಲಿ ಯು ಆರ್ ಅ ವೆರಿ ಲಕ್ಕಿ ಪರ್ಸನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ 2 ವರ್ಷ 3 ವರ್ಷ 4 ವರ್ಷಗಳಿಂದನೇ ತುಂಬ ಜನ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹೈಲಿ ಕಾಂಪಿಟೇಷನ್ ಇದೆ. ಸೊ ಇವಾಗಲೇ ಮುಗಿಸಿರುವಂಥವ್ರಿಗೆ ಏನಪ್ಪ ಅಂತಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ. ದಿರ್ ಇಸ್ ನೋ ಎನಿ ಶಾರ್ಟ್ಕಟ್. ಯಾವುದು ಶಾರ್ಟ್ಕಟ್ ವೇ ಇಲ್ಲ. ನೀವು ಕರೆಕ್ಟಾಗಿ ಥಿಯರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಥಿಯರಿನ ಕಂಪ್ಲೀಟ್ ಮಾಡಿದ್ಮೇಲೆ ಆಮೇಲೆ ಖಂಡಿತ ನಿಮ್ಮ ಎಕ್ಸಾಮ್ ಕ್ರ್ಯಾಕ್ ಆಗುತ್ತೆ. ಸೊ ನೀವು ಥಿಯರಿ ಕಂಪ್ಲೀಟ್ ಮಾಡದೆ ನಾನು MCQ ಮಾಡಿ, ಇಲ್ಲಾಂದರೆ ನಾನು ಜಸ್ಟ್ ಕೆಲವೊಂದು ಟಾಪಿಕ್ಸ್ನ ಓದ್ಕೊಂಡು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ಜಸ್ಟ್ ನಿಮ್ಗೆ ಏನು ಟಿಪ್ಸ್ ಕೊಡಬಹುದು ಅಂತಂದರೆ, ನೀವು ಪ್ರಿಲಿಮ್ಸ್ನ ಕ್ವಾಲಿಫೈ ಮಾಡ್ಕೋಬೋದು. ಅದು ಯಾವ ಥರ ಅಂತಂದರೆ, ಜಸ್ಟ್ ಹೈ ಎಲ್ಡ್ ಟಾಪಿಕ್ಸ್ ಏನಿರ್ತವೆ, ಸೊ ಅಂತಹ ಟಾಪಿಕ್ಸ್ಗಳನ್ನು ಮಾತ್ರ ಫೋಕಸ್ ಮಾಡಿದರೆ ಖಂಡಿತ ನಿಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಸೊ ನಿಮಗೆ ಇನ್ನೂ ಟೈಮ್ ಇದೆ. ಇವಾಗಲಿಂದನೇ ಕಂಪ್ಲೀಟಾಗಿ ಥಿಯರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಥರ ಸ್ಟಡಿ ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ಒಂದು ಥಿಯರಿ ಬುಕ್ ಇರಬೇಕು, ಆಮೇಲೆ ಇನ್ನೊಂದು MCQ. ಸೊ ಒಂದು ಥಿಯರಿ ಬುಕ್ನ ಅಂದರೆ ಒಂದು ಚಾಪ್ಟರ್ ಮುಗಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಏನು MCQ ಇರುತ್ತೆ, ಸೊ ಅಂಥ MCQಗಳನ್ನು ನೀವು MCQ ಬುಕ್ನಿಂದ ಸಾಲ್ವ್ ಮಾಡಬೇಕು. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಥಿಯರಿ ಪ್ಲಸ್ MCQ ರಿವಿಷನ್ ಕೂಡ ಆಗುತ್ತೆ, ಆಮೇಲೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಸೊ ಈ ಥರ ನೀವು ಇವಾಗಲಿಂದ ಸ್ಟಾರ್ಟ್ ಮಾಡಿ. ಅನ್ನೆಸೆಸರಿ ಕೆಲವೊಂದು ಜನ ಏನು ಮಾಡ್ತಾರೆಪ್ಪ ಅಂತಂದರೆ, ಇವಾಗ ನಾನು ವೈಟಲ್ ಸೈನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಸೊ ವೈಟಲ್ ಸೈನ್ಸ್ ಬಗ್ಗೆ MCQ ಮಾಡೋದನ್ನು ಬಿಟ್ಟು ಮಿಕ್ಸ್ಡ್ ಕ್ವಶನ್ಗೆ ಹೋಗ್ತಾರೆ. ಅಂದರೆ ನಾವು ಓದಲ್ದೇ ಇರುವಂತಹ ಟಾಪಿಕ್ಗಳನ್ನು ಡೈಲಿ 100 ಕ್ವಶನ್ ಮಾಡ್ಕೊಂಡು ಹೋದರೆ ಅದು ನಮಗೆ ಐಡಿಯಾನೇ ಇರಲ್ಲ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವಂಥ ಕ್ವಶನ್ಗಳನ್ನು ನೀವು ಅದು ಹೆಂಗೆ ಸಾಲ್ವ್ ಮಾಡ್ತೀರಾ? ಸೊ ಅವಾಗ ನಿಮ್ಗೆ ಅನಿಸುತ್ತೆ, ನಾನು ಸ್ಕೋರೇ ಮಾಡ್ತಾ ಇಲ್ಲ, ನನಗೆ 100ಗೆ ಬರೀ 30 marks ಬರ್ತಾ ಇದೆ, 40 marks ಬರ್ತಾ ಇದೆ ಅಂತಂದರೆ ಅದರ ಅರ್ಥ ನೀವು ಇನ್ನೂ ಆ ಟಾಪಿಕ್ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ. ಓಕೆನಾ? ಸೊ ಇದು ಸರಿಯಾದ ವೇ ಅಲ್ಲ MCQ ಮಾಡೋದು. ಸೊ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಥಿಯರಿ ಮುಗಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಇರುವಂತಹ MCQಗಳನ್ನು ಸಾಲ್ವ್ ಮಾಡಿ. ಸೊ ಆವಾಗ ಆಟೋಮೆಟಿಕ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಸ್ ಅಷ್ಟೇ.
ಸೊ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಸೊ ನಿಮ್ಗೇನಾದರೂ ಯಾವ ಥರ ನಾವು ಟೈಮ್ ಟೇಬಲ್ ಮಾಡ್ಕೋಬೇಕು ಅಂತ ಕನ್ಫ್ಯೂಷನಲ್ಲಿದ್ದರೆ, ಸೊ ನಾನು ಒಂದು ಟೈಮ್ ಟೇಬಲ್ ರೆಡಿ ಮಾಡಿಕೊಡ್ತೀನಿ. ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಟಿಪ್ಸ್ ಮತ್ತು ನಿಮಗೆ ಎಕ್ಸಾಮ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಾನು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಆ್ಯನಿ ವಿತ್ ಸ್ಕ್ರಬ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನನ್ನ ಚಾನಲ್ ಸಿಗುತ್ತೆ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ. ನಾನು ಯಾವುದಾದ್ರೂ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಾನು ಯೂಟ್ಯೂಬ್ ಚಾನಲಲ್ಲಿ ಎಕ್ಸಾಮ್ ರಿಲೇಟೆಡ್ ಟಿಪ್ಸ್ ಆಯಿತು, ಇನ್ಫಾರ್ಮೇಷನ್ ಆಯಿತು, ಇಂಥವುಗಳನ್ನು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.